DCMಗೆ ಕಷ್ಟ ಸಾಧ್ಯ ಅನ್ನೋದಾದರೆ CM ಸಿದ್ದರಾಮಯ್ಯನವರೇ ಮುಂದುವರಿತಾರ? ಅವರ 2026ರ ಭವಿಷ್ಯ ಅಂತ ಹೇಳ್ಬೋದಾ? ಅಥವಾ ಅವರ ಏನಾದರೂ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ ಅವರ ರಾಶಿ ಚಕ್ರದಲ್ಲಿ ಅಂತ? ನನಗೆ ಗೊತ್ತಿರುವಂತೆ ಅವ್ರದ್ದು ವಿಶಾಖ ನಕ್ಷತ್ರ ಅಷ್ಟು ಮಾತ್ರ ಗೊತ್ತಿದೆ. ಸಿಂಹ ಲಗ್ನವೋ ಕನ್ಯಾ ಲಗ್ನವೋ ಅದು ಡಿಸೈಡ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಈಗ ಅವರಿಗೆ ವೃಶ್ಚಿಕ ರಾಶಿಯ ಒಂದು ಫಲವನ್ನೇ ನಾನು ತಗೊಳ್ತಕ್ಕಂಥದ್ದು. ಕೆಲವರು ತುಲಾ ರಾಶಿ ಅಂತಾರೆ, ಆದರೆ ವೃಶ್ಚಿಕ ರಾಶಿಯು 3ನೇ ಪಾದ ಅಥವಾ 4ನೇ ಪಾದದಲ್ಲಿ ಸಿದ್ದರಾಮಯ್ಯನವರದ್ದು ನಕ್ಷತ್ರವು. ಇವರಿಗೆ ಗುರುವಿನ ಜಾತಕದಲ್ಲೇ ಗುರುವಿನ ಅನುಕೂಲ, ಗುರುಚಂದ್ರರ ಯೋಗ ಇರತಕ್ಕಂತಹ ಒಂದು ಯೋಗ. ಅದು ಭಾಳ ಬ್ಯೂಟಿಫುಲ್ ಯೋಗಗಳಲ್ಲಿ ಒಂದದು. ಮತ್ತು ತುಲಾ ರಾಶಿಯಾಗಿ ತಗೊಂಡ್ರೆ ದಶಮದಲ್ಲಿ ಬುಧಾದಿತ್ಯ ಯೋಗ, ವೃಶ್ಚಿಕದಲ್ಲಿ ತಗೊಂಡ್ರೆ ನವಮದಲ್ಲಿ ಬುಧಾದಿತ್ಯ ಯೋಗ. ಆಯಿತಾ, ಅದು ಒಂದು ಒಳ್ಳೆಯ ಯೋಗ. ಸೊ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ, ಇವ್ರಿಗೆ ಯಾಕೆ ಆಗ್ತಿದೆ ಅನ್ನೋಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇರ್ಬೋದು. ಹೌದು, ಆಯಿತಾ. ಸ್ಥಿರತ್ವ, ವಿಶಾಖ ನಕ್ಷತ್ರ ಅನ್ನೋದು ಒಂದು ಸ್ಥಿರತ್ವ ಕೊಡ್ತಕ್ಕಂಥದ್ದು. ಅಲ್ಲಿ ಗುರುವಿನ ಅನುಕೂಲ ಇರತಕ್ಕಂಥದ್ದು ಕಾರಣ. ಹಾಗಾಗಿ ಅವರು ಮುಂದುವರಿಯೋಕ್ಕೆ ಅಂತ ಏನು ಬಾಧಕ ಏನಿಲ್ಲ. ಅವರಿಗೆ ಶನಿಯ ಬಾಧೆ ಇಲ್ಲ, ಆದರೆ ಕುಜನ ಬಾಧೆ ಇರ್ತಕ್ಕಂತಹ ಒಂದು ಜಾತಕ ಸಿದ್ದರಾಮಯ್ಯನವರದು. ಅದೇ ಅವರು ಮಾರಕ ಗ್ರಹರು ಮಾರಕ ಸ್ಥಾನದಲ್ಲಿ ಬಂದಾಗ ಅನಾರೋಗ್ಯಾದಿ ದೋಷಗಳಿಗೆ ಒಳಗಾಗುವಂಥ ಸಂದರ್ಭ, ಅವರ ಏಜು, ಅವರಿರೋ ಪರಿಸ್ಥಿತಿ ಎಲ್ಲ ನೋಡಿದರೆ ಆ ರೀತಿಯ ಒಂದು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟೆ ಹೊರತುವೆ ಪಾಲಿಟಿಕಲಿ ನೋಬಡಿ ಕ್ಯಾನ್ ಡಿಸ್ಟರ್ಬ್ ಹಿಮ್. ರೈಟ್, ಕುರ್ಚಿ ಸುಭದ್ರವಾಗಿರುತ್ತೆ ಅಂತ ಆಯಿತು. ಹಾಗಾದರೆ ರಾಜಕಾರಣದ ಜೊತೆಯಲ್ಲಿ ನಮಗೊಂದಷ್ಟು ಪ್ರಶ್ನೆಗಳಿರೋದು, ಈ ಬಾರಿ ಮಳೆ ಬೆಳೆ ಹೇಗಿರುತ್ತೆ, ರೈತರ ಪರಿಸ್ಥಿತಿ ಏನು? ಯಾಕಂದರೆ ಈ ವರ್ಷ ಗಮನಿಸಿದ್ರೆ 2025ರಲ್ಲಿ ರೈತರ ಪರಿಸ್ಥಿತಿ ತೀರಾ ಕಷ್ಟವಾಗಿತ್ತು. ಒಂದು ಕಡೆ ಅತಿವೃಷ್ಟಿ, ಕೆಲವು ಕಡೆಯಲ್ಲಿ ಅನಾವೃಷ್ಟಿ, ಎರಡೂ ಸಿಕ್ಕಾಪಟ್ಟೆ ಇದ್ದಂಥ ಸಂದರ್ಭ. ಅದನ್ನು ಬ್ಯಾಲೆನ್ಸ್ ಮಾಡೋದೇ ರೈತರಿಗೆ ಬಹಳ ಕಷ್ಟ ಆಯಿತು. ಮುಂದಿನ ವರ್ಷ 2026 ಹಾಗಾದರೆ ರೈತರಿಗೆ ಹೇಗಿರುತ್ತೆ, ಪ್ರಕೃತಿ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ ಗುರೂಜಿ? ನೋಡಿ, ಇದು ಯುಗಾದಿಯ ಫಲದ ಚಿಂತನೆಯಲ್ಲಿ ಬರಬೇಕಾಗಿರೋ ಪ್ರಶ್ನೆ. ಆದರೂ ಕೂಡ ರವಿಯ ವರ್ಷವೇ ಮುಂದುವರೆದು ಮುಂದಿನ ಯುಗಾದಿಗೆ ಫಲ ಬದಲಾವಣೆ ಆಗೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಏನು ಆರಂಭದಲ್ಲಿ ಇದೆ ಈ ಧನುರಾಶಿ ಮತ್ತು ಮಕರ ರಾಶಿಯ ಲಕ್ಷಣಗಳು ಏನಿದೆ, ಇದರ ಪ್ರಕಾರ ಈ ಮಳೆ ಬೆಳೆಗಳಿಗೆ ಒಂದು ಇವಾಗ ಏನು ಸಂಕಷ್ಟ ಪಡ್ತಾ ಇದ್ದಾರೆ ಅದು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಈ ವರ್ಷ. ಗ್ರಹಾರಿಷ್ಟಗಳು ಅನುಕೂಲಕರವಾಗಿರ್ತಕ್ಕಂತಹ ಕೇಂದ್ರಗಳಲ್ಲಿ ಸಂಚಾರ ಇಲ್ಲದೇ ಇರೋದು ಕಾರಣ. ಅದಕ್ಕೆ ಮುಖ್ಯವಾಗಿ ಈ ಚತುರ್ಗ್ರಹ ಪಂಚಗ್ರಹ ಯೋಗಾದಿಗಳು ಇವೆಲ್ಲ ಅಕಾಲದಲ್ಲಿ ತರ್ತಕ್ಕಂತಹ ಮಳೆ, ಬಿರುಗಾಳಿಗಳು ಇತ್ಯಾದಿ. ಇವಾಗ ಅನಿರೀಕ್ಷಿತವಾಗಿ ಹೇಳ್ತಕ್ಕಂತಹ ಚಂಡಮಾರುತಗಳು. ಬೆಂಗಳೂರಿನಲ್ಲಿ ಈ ಸದ್ಯಕ್ಕೆ 15 ದಿನವೋ 1 ತಿಂಗಳಿಂದನೂ ಮಳೆ ಬಿಟ್ಟಿದೆ ಅಷ್ಟೇ. ಅಲ್ಲಿವರೆಗೂ ನಮಗೆ ಇನ್ನೂ ಏನು ಮಳೆಗಾಲದಿಂದ ಹೊರಗಡೆ ಇದೀವೋ ಇಲ್ಲವೋ ಅಂತಂತಾನೆ ಗೊತ್ತಾಗ್ತಿರಲಿಲ್ಲ. ಉತ್ತರ ಹೊರನಾಡಿನಲ್ಲಿ, ದಕ್ಷಿಣ ಒಳನಾಡಿನಲ್ಲಿ ಅಲ್ವಾ. ಈ ರೀತಿಯ ಒಂದು ದೋಷಗಳು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಮುಂದಿನ 26ನೇ ಇಸವಿಗೆ. ಈ ಕೃಷಿಯ ವಿಷಯದಲ್ಲಿ, ಮಳೆಯ ವಿಷಯದಲ್ಲಿ ಈ ದೋಷಗಳು ಹೆಚ್ಚು ಆಗ್ತಾ ಇರತಕ್ಕಂಥದ್ದನ್ನು ನಾವು ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಾ ಇಲ್ಲ, ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತದೆ. ನಾವು ಇಷ್ಟೊಂದು ಜನಸಂಖ್ಯೆಯ ಒಂದು ಪರಿಸ್ಥಿತಿಯಲ್ಲಿ
ಈ ಈ ರೀತಿಯ ಆ, ಮಳೆ ಬೆಳೆ ರೈತಾಪಿ ಜನಕ್ಕೆ ಆಗ್ತಕ್ಕಂಥ ಕಷ್ಟ ನಷ್ಟಗಳು ನನಗೆ ಅನಿಸ್ತದೆ ಗ್ರಹಚಾರ ಏನು ಅದಕ್ಕೆ ಮುಖ್ಯ ಕಾರಣ ಅಲ್ಲ. ಸರ್ಕಾರಗಳ ಮೂಢತನ, ಅಧಿಕಾರಿಗಳ ಒಂದು ತಾಮಸ ಗುಣ ಅದಕ್ಕೆ ಹೆಚ್ಚು ಕಾರಣ ಅಂತಂತ ನನಗನ್ನಿಸ್ತದೆ. ನೀವು 80 ಲಕ್ಷ ಜನ 1 ಕೋಟಿ ಜನಕ್ಕೆ ಆಹಾರ ಸಾಮಗ್ರಿಗಳನ್ನು ಫ್ರೀಯಾಗಿ ಕೊಡೋದು, ಬಸ್ಸು ರೈಲು ಇದಕ್ಕೆಲ್ಲ ಟಿಕೆಟು ಹೆಂಗಸರಿಗೆ ಫ್ರೀ ಕೊಡೋದು, ಇದೆಲ್ಲ ಕಣ್ಣಿಗೆ ಕಾಣ್ತದೆ ನಿಮಗೆ. ಹೌದು. 2600 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 16 ತಿಂಗಳಲ್ಲಿ. ಇದ್ರ ಬಗ್ಗೆ ನಿಮಗೆ ಯಾವುದು ಏನು ಉಚಿತ ಭಾಗ್ಯಗಳ ಜ್ಞಾಪಕ ಬರಲ್ಲ. ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ ನಾವು, ಭಿಕ್ಷೆ ಹಾಕ್ತಿದ್ದೀರಾ? ಅವ್ರು ಕೊಟ್ಟ ಭಿಕ್ಷೆಯಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಅದಂತೂ ನಿಜ. ಈ ಎಚ್ಚರ ಅಧಿಕಾರಿಗಳಿಗೆ ಇರಬೇಕು ಅಂತ ನಾನು ಹೇಳೋದು. ನಿಜ. ಅಥವಾ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ಓಟಿನ ಚಿಂತೆ, ಅವರವರ ಜಾತಿ ಸ್ವಾಮಿಗಳು, ಆ ಪೀಠಗಳು, ಅದರ ಲಾಬಿಗಳ ಚಿಂತೆ, ಇದನ್ನೆಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ತೀರಾ? ರೌರವ ನರಕಕ್ಕೆ ಹೋಗ್ತೀರಾ ಅಷ್ಟೇ. ಪುನಃ ಇಲ್ಲಿ ಬಂದು ಬೀದಿ ಕಸ ಗುಡಿಸ್ಬೇಕಾಗತ್ತೆ. ಅಷ್ಟು ಋಣ ಇದೆ ನಿಮ್ಗಳ ಮೇಲೆ. ನೀವೇನು ಕೇಳಿದ್ದೇನು, ಮಳೆ ಬೆಳೆ ಈ ವರ್ಷವೂ ಇದಾಗ್ತದ, ಏನಾದರೂ ಪ್ರಾಕೃತಿಕವಾಗಿ ತೊಂದರೆ ತಾಪತ್ರೆಗೆ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಸರಳವಾಗಿ. ಆದರೆ ಪ್ರಶ್ನೆ ಅಷ್ಟಿದೆ, ಉತ್ತರ ಅಷ್ಟು ಸರಳ ಇಲ್ಲ ಅದಕ್ಕೆ ಅಂತ ಹೇಳ್ತಿರೋದು ನಾನು. ನಿಜ. ಸೊ ಗ್ರಹಚಾರ ಮಾತ್ರ ಕಾರಣ ಅಲ್ಲ ಅದಕ್ಕೆ. ಸರ್ಕಾರದವರು ಈ ಮೂಗೊರೆಸ್ತಕ್ಕಂತಹ ಮೊಸಳೆ ಕಣ್ಣೀರಿಂದ ಹೊರಗಡೆ ಬಂದು ಎಲ್ಲ ಫ್ರೀ ಬೀಸ್ಗಳನ್ನು ಬಂದ್ ಮಾಡಿ ಜನರಿಗೆ, ಅನ್ನದಾತರಿಗೆ, ವಿದ್ಯಾವಂತ ಯುವಕರಿಗೆ, ಸ್ಕಿಲ್ಡ್ ಲೇಬರರ್ಸ್ಗಳಿಗೆ ಇವರಿಗೆಲ್ಲ ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡೋದು, ಕೃಷಿಕರಿಗೆ ಅವರಿಗೆ 100% ಅವರಿಗೆ ಆತ್ಮಹತ್ಯೆ ಸೂಸೈಡ್ವರೆಗೂ ಹೋಗದೇ ಇರಲಿಕ್ಕೆ 24/7 ಕಾಲ್ ಸೆಂಟರು, ಆಯಾ ಹಳ್ಳಿಗಳಲ್ಲಿ ಆಯಾ ವಿಷಯಗಳಲ್ಲಿ ಅದಕ್ಕೆ ಆಪ್ತ ಸಹಾಯ ಕೇಂದ್ರಗಳು, ಅವ್ರವ್ರದ್ದೇ ಜಿಲ್ಲಾ ಪಂಚಾಯಿತಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ಶುಡ್ ಡೂ ಸಮಥಿಂಗ್. ವಿ ಕೆನಾಟ್ ಕೀಪ್ ಆನ್ ರೀಡಿಂಗ್ 2500 ಜನ ಒಂದು ವರ್ಷ, 1.5 ವರ್ಷದಲ್ಲಿ ಸೂಸೈಡ್ ಮಾಡಿಕೊಂಡ್ರು. ಇನ್ನೊಬ್ಬ ಯಾರೋ ಮಿನಿಸ್ಟ್ರ್ ಹೇಳ್ತಾನೆ ಅವ್ರು ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ಗಳೆಲ್ಲ ಸತ್ತಿರ್ತಾರೆ, ಸರ್ಕಾರದ ಮೇಲೆ ಹಾಕ್ತಾರೆ ಅಂತ ಉಡಾಫೆಯಲ್ಲಿ ಹೇಳ್ತಾರೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ನತದೃಷ್ಟ ಪ್ರಜೆಗಳಾಗಿ. ಆಯಿತಾ? ಯಾವುದೇ ಕಾರಣ ಇರಲಿ, ಅದು ವೈಯಕ್ತಿಕ ಕಾರಣನೇ ಇರಲಿ, ಏನೋ ಇರಲಿ, ಈ ರೀತಿ ಜನರು ಸೂಸೈಡ್ ಮಾಡಿಕೊಳ್ಳೋ ಅಂಥ ಸಂದರ್ಭಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದಲೂ ಬರ್ತದಲ್ವೇ? ನಿಜ, ಖಂಡಿತ. ಇದನ್ನು ಪರಿಹಾರ ಮಾಡುವತ್ತ ಹೆಚ್ಚು ಪುರುಷಾರ್ಥವನ್ನು ಅಧಿಕಾರಿಗಳು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಹೆಚ್ಚು ಇದರತ್ತ ಗಮನ ಕೊಡಬೇಕು ಅಂತಂತ ಈ ಸಂದರ್ಭದಲ್ಲಿ ಹೇಳಬೇಕು. ನಿಜ, ಆ ರೀತಿ ಆದರೆ ರಾಜ್ಯ ಬಹಳ ಅಭಿವೃದ್ಧಿ ಆಗುತ್ತೆ. ಅದರ ಮೂಲಕ ನಮ್ಮ ಜೀವನ ಕೂಡ ಹೌದು ಸುಧಾರಿಸ್ಕೊಳ್ಳುತ್ತೆ. ಹೌದು. ನಿಜ ಗುರುಜಿ. ಅದರ ಜೊತೆಯಲ್ಲಿ ರಾಷ್ಟ್ರ, ರಾಜ್ಯ, ರಾಜಕಾರಣದ ಹೊರತಾಗಿ ನಮಗಿರುವಂಥ ಒಂದಷ್ಟು ಪ್ರಶ್ನೆಗಳು ಅಂತಂದರೆ ಅದೆಲ್ಲವೂ ಕೂಡ ಸೆಕೆಂಡ್ರಿ. ಆದರೆ ಮೊದಲು ಪ್ರಶ್ನೆ ಬರೋದು ನನಗೇನಾಗುತ್ತೆ, ನನಗೇನು ಬದಲಾವಣೆಗಳಾಗುತ್ತೆ. ಮೇಜರ್ ಆಗಿ ಈಗ ಜನರಲ್ ಆಗಿ ಹೇಳೋದಾದರೆ ಯಾವ ರಾಶಿಯವರಿಗೆ ಅತೀ ಉನ್ನತ, ಬಹಳ ಚೆನ್ನಾಗಿದೆ, ತುಂಬ ಏನಾದರೂ ಉತ್ತಮ ಕಾರ್ಯಗಳನ್ನು ಮಾಡ್ಬೋದು, ಹೊಸದಾಗಿ ಏನಾದರೂ ಆರಂಭ ಮಾಡ್ಬೋದು ಹೊಸ ವರ್ಷಕ್ಕೆ ಅನ್ನೋದಾದರೆ ಯಾರಂತಹ ವಿಚಾರಕ್ಕೆ ಅಥವಾ ವ್ಯವಹಾರಕ್ಕೊಂದು ಕೈ ಹಾಕಬೇಕು ಅನ್ನೋದು ಇರುತ್ತೆ, ಯಾರು ಮಾಡ್ಬೋದು ಅಂತ? ಕ್ವಿಕ್ಕಾಗಿ ರಾಶಿ ಫಲವನ್ನೇ ಹೇಳ್ಬಿಡೋಣ. 6ನೇ ತಿಂಗಳವರೆಗೂ, ಜೂನ್ವರೆಗೂ ಗುರು ಬದಲಾವಣೆ ಆಗೋವರೆಗೂ ಒಂದು ಓವರಾಲ್ ಮಧ್ಯಮ ಕ್ರಮಾಂಕದಲ್ಲಿ ಬದಲಾವಣೆ ಆಗಲೇ ಶುರು ಆಗೋದು. ಮೊದಲು ಯುಗಾದಿಯ ಅಂದರೆ ಸುಮಾರು ಏಪ್ರಿಲ್ ಮಧ್ಯದವರೆಗೂ ಕೂಡ ಬಹುತೇಕ ಎಲ್ಲ ಜನರೂ ಕೂಡ ವ್ಯಾವಹಾರಿಕವಾಗಿ ಮಾತು,
ಖರ್ಚು ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಅದು ಮಾತಿರಬಹುದು, ಹಣಕಾಸಿನ ವ್ಯವಹಾರ ಇರಬಹುದು. ಯಾಕಂದರೆ ಅನೇಕವಾಗಿರ್ತಕ್ಕಂಥ ಗ್ರಹ ಕೂಟಗಳ ಗುಣ ಅವಗುಣಗಳು ನಡೀತಕ್ಕಂಥದ್ದು ಏಪ್ರಿಲ್ ಮಧ್ಯದ ವಾರದವರೆಗೂ. ಹಾಗಾಗಿ ಅದು ನಾನಾ ಬಗೆಯ ದೋಷಗಳಿಗೆ, ನಷ್ಟಗಳಿಗೆ ಕಾರಣವಾಗುವಂಥ ಸಾಧ್ಯತೆ ಇರ್ತದೆ ಏಪ್ರಿಲ್ 2ನೇ ವಾರದವರೆಗೂ. ಅದರ್ವೈಸ್ ಸರಿಸುಮಾರು ಮಧ್ಯದ ವರ್ಷದವರೆಗೂ ಈಗಿರುವ ಗುರು ಮತ್ತು ಶನಿಯ ಬಲವೇ ಹೀಗೆ ಇರ್ತದೆ. ಮೇಷರಾಶಿಯವರಿಗೆ ನಿಜಕ್ಕೂ ಬದಲಾವಣೆ ಆಗ್ತಕ್ಕಂಥದ್ದು ಜೂನ್ 1ನೇ ವಾರದಿಂದ. ಅಲ್ಲಿವರೆಗೂ ಅವರು ಹೀಗೆ ಹೇಗಿರ್ತದೆ, ಈಗ ಹೇಗಿದೆ ಅದರ ಒಂದು ಫ್ಲೋ ಅಲ್ಲಿ ಮುಂದೆ ಹೋಗೋದು ಒಳ್ಳೆಯದು.